ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬಿಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಸರನ್ನ ಡಿಫ್ರೆಂಟ್ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಟೈಪಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆಗೆ ನಾನು 1-2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಗ್ಗರಣೆಗೆ ತಕ್ಕ ಸಾಸಿವೆ, ಉದ್ದಿನಕಾಳು ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದು ಚಟಪಟ ಅಂತ ಹೇಳುವಾಗ ಇದಕ್ಕೆ ಒಂದು ಸಣ್ಣ ತುಂಡು ಹಸಿಮೆಣಸು ಮತ್ತು ಬೇವಿನ ಸೊಪ್ಪು ಕೂಡ ಹಾಕ್ಕೋಬೇಕು. ನಮ್ಮದು ಒಗ್ಗರಣೆ ರೆಡಿಯಾಗಿದೆ. ಸಾಸಿವೆ ಜೀರಿಗೆ ಎಲ್ಲ ಚೆಂದಾಗಿ ಹೊಟ್ಟಿದೆ. ಇವಾಗ ನಾನು ಇದಕ್ಕೆ ಖಾರಕ್ಕೆ 1 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಪರಿಮಳಕ್ಕೆ ಒಂದು 5ರಿಂದ 6 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಸಿಮೆಣಸನ್ನು ನೀವು ಒಗ್ಗರಣೆಗೆ ಹಾಕೊಳ್ಳದೆ ಡೈರೆಕ್ಟ್ ಕಟ್ ಮಾಡಿ ಕೂಡ ಸಣ್ಣ ಸಣ್ಣ ಪೀಸಸ್ ಮಾಡಿ ಕೂಡ ಡೈರೆಕ್ಟ್ ಹಸಿಯನ್ನೇ ಹಾಕ್ಕೋಬೋದು. ನಾನಿಲ್ಲಿ ಮಾತ್ರ ಚೂರು ಖಾರ ಬಿಡಲಿ ಅಂತ ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ಒಗ್ಗರಣೆ ಆದ ಮೇಲೆ ಆ ಬಾಣಲೆಗೆ ನಾನು ಅನ್ನವನ್ನು ಹಾಕ್ಕೊಂಡಿದ್ದೇನೆ. ಅನ್ನ ಬಿಸಿ ಬಿಸಿ ಅನ್ನ ಅಲ್ಲ, ಸ್ವಲ್ಪ ಆರಿದೆ. ಇದು ಒಂದು ರೌಂಡ್ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಉರಿ ಆಫ್ ಮಾಡಿ ಇಟ್ಕೊಂಡಿದ್ದೇನೆ. ಒಗ್ಗರಣೆ ಆದ ಕೂಡಲೇ ಉರಿ ಆಫ್ ಮಾಡಿ ಅನ್ನವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೇನೆ ನಂದಿನಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೇನೆ. ಪ್ಯಾಕೆಟಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ದಪ್ಪ ಮೊಸರನ್ನೇ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಮೊಸರನ್ನ ನಮ್ಮದು ರೆಡಿಯಾಗಿದೆ. ಸ್ಪೆಷಲ್ ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಬೇಕಿದ್ದರೆ ಹಾಕೋಬಹುದು. ನಾನಿಲ್ಲಿ ಶುಂಠಿ ಹಾಕ್ಕೊಳ್ಳಿಲ್ಲ. ನೀವು ಬೇಕಿದ್ದರೆ ಶುಂಠಿಯನ್ನು ಕೂಡ ಹಾಕೋಬಹುದು. ಮತ್ತು ಮೇಲೆಯಿಂದ ಒಂದು ಅರ್ಧ ಲಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ಬೋದು. ಹುಳಿ ಬೇಕು ಅಂತ ಇದ್ದರೆ ಮಾತ್ರ. ನಾನು ಲಿಂಬೆಹಣ್ಣನ್ನು ಕೂಡ ಇವಾಗ ಸೇರಿಸ್ಕೊಳ್ಳಿಲ್ಲ. ದಾಳಿಂಬೆ ಇಷ್ಟ ಇದ್ದರೆ ದಾಳಿಂಬೆಯನ್ನು ಕೂಡ ಸೇರಿಸ್ಕೊಳ್ಳಿ. ನಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವಾಗ ನಮ್ಮ ಮೊಸರನ್ನವನ್ನು ಸರ್ವ್ ಮಾಡೋ ಟೈಮು ಇದು ನಿಮಗಾಗಿ. ಥ್ಯಾಂಕ್ ಯು. ನೀವು ಕೂಡ ಮನೆಯಲ್ಲಿ ಮಾಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಬಾಯ್ ಬಾಯ್.